ಸುಮ್ಮನೋ ತಾನು ಗಿರಿಯಾಳಿ ಸುಮ್ಮನವನ್ ಸುರಾರ ಪಾವಿಸದವರು ಮರಳುತ್ತೀ ಗುರುಳ ಕೈತರ ಸಿರಾರಿದು ವರುಷವಾತ ಗುರು ಚಿದಾನಂದ ಭಾರತ ದೇವಿಯೇ ಸದ್ಗುರು ಚಿದಾನಂದ ಭಾರತ ದೇವಿಯೇ ಜಯ ಮಂಗಳಂ ನಿತ್ಯ ಶುಭ ಮಂಗಲ ಜಯ ಜಯ ತು ಜಯ ಜಯ ಬಲರಾಮಯೇ ಜಯ ಮಂಗಳಂ ನಿತ್ಯ ಶುಭ ಮಂಗಲ ಏಕಂ ಶಾಸಕಂ ಶಾಂತಂ ವ್ಯೋಮಾದಿಕಂ वीरं आनंदकलात्मकं तस्मै श्री जय मंगलम जय मां पार्वती सुहरमाणे श्री राम देवी माता की जय श्री काका देवी माता की जय श्री मुक्तेश्वर महाराज की जय सकल साधु संत महाराज की जय जय मंगलम जय मां पार्वती सुहरमाणे ಅವರ ಸೇವೆಯನ್ನು ಮಾಡಬೇಕು ಅಂದಾಗ ನಾವು ಮುಕ್ತರಾಗ್ತೀವಿ, ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕ ಈ ದೇವಿ ಪಾರಾಯಣ ಗುರುವಿ ಮುಖಾಂತರ ಓದಿದ್ರ ವಿದ್ಯೆ ಶಾಸ್ತ್ರ ವಿವೇಕ ಬರ್ತೈತೆ ಅಂತ ಚಿದಾನಂದ ಓದುವುದು ಹೇಳ. ಯಾರಿಗೆ ವಿದ್ಯಾ ಬೇಕಾಗೈತಿ, ವಿವೇಕ ಬೇಕಾಗೈತಿ, ನಿಮ್ ದೇವರಿಗೆ ನಿಮಗೆ ಬೇಕಾಗೈತಿ, ಯಥಾರ್ಥ ಜ್ಞಾನ ನಿಮಗೆ ಬೇಕಾಗೈತಿ. ದೇವಿ ಪರ ಸ್ಪಷ್ಟವಾಗಿ ಹೇಳ್ತದ, ಜ್ಞಾನ ಮಾರ್ಗವ ತಿಳಿಯೇನೆಂದರೆ ಜ್ಞಾನ ಸಿಂಧವ ಹೇಳುವೇನೆ, ಸ್ಪಷ್ಟವಾಗಿ ತಿಳಿಸಿ ಹೇಳ್ತದ. ಬ್ಯಾರಿನವ್ರ ಜ್ಞಾನದ ಅವಶ್ಯಕತೆ ನಮಗಿಲ್ಲ ಅಂದ್ರ ಹಿಂಗ ಮ್ಯಾಲ ಪೂಜೆ ಮಾಡ್ಕೊಂಡು ಹೋಗಾಗ್ತದ, ಬರೀ ಗ್ವಾರಿ ತೊಳೆದಂಗ ಆಗ್ತದ. ಹೌದಿಲ್ಲ? ಅಷ್ಟೇ ಸುಖಕ್ಕಾಗಿ ನಾವು ಬರ್ತೀವಿ, ಕ್ಷಣಿಕ ಸುಖಕ್ಕಾಗಿ ನಿತ್ಯ ಸುಖಕ್ಕಾಗಿ ಬರ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಕಡಿಮೆ. ಅದಕ್ಕ ಅಯ್ಯೋ ಶತೇಶು ಜಾಯದೇಶ್ವರ 100 ಮಂದಿವರೆಗೆ ಒಬ್ಬ ಸೂರು ಸಿಗ್ತಾನಂತ. ಇನ್ನು ಇಂಥವ್ರು ಶರಣರು ಸಿಗುದು ಯಾವಾಗ? ಅದಕ್ಕ 1000 ಊರಿಗೆ ಒಬ್ಬ ಏನ್ರ ಸತ್ಪುರುಷ ಸಿಗಬಹುದು, ಇಲ್ಲ ಅನ್ನೋ ಸಿಗುದಿಲ್ಲ. ಇಷ್ಟು 100 ಜನ ಅದ್ರಿ. ಸತ್ಪುರುಷರು ಯಾರದಾರ ಹೇಳಿ ನೋಡುದು? ಸತ್ಪುರುಷರು ಯಾರದಾರ? ಅಪ್ಪ ಸನ್ನಿಧಾನ ಕಲ್ತರಾಗಿರ್ತಕ್ಕಂಥ ಅಪ್ಪ ಅವರು. ಯಾರು ಗುರುವಿಗೆ ಗುರು ಅಂತ ಅವ್ರ ಸೇವೆಯನ್ನು ನಿರಂತರ ಮಾಡ್ತಾರೆ, ಅವ್ರ ಕೃಪೆ ಆಗ್ತದ, ಭವಬಂಧನ ದೂರ ಆಗ್ತದ, ಈ ಲೋಕದ ಭಯ ಅಂತ ತೀರ ದೂರ ಆಗ್ತದ. ಯಾಕೆ? ಇದ್ದಕ್ಕಿದ್ದಂಗೆ ಹೇಳ್ತಾರ ಅವ್ರು, ನಿನ್ನ ಕಾಣವ್ರು ಯಾರು, ನೀನು ಬೇಡವ್ರು ಯಾರು, ನಿನ್ನ ತ್ರಾಸ ಕೊಡವ್ರು ಯಾರು, ನಿನ್ನ ಕಷ್ಟ ಪಡವ್ರು ಯಾರು, ನೀ ಯಾಕೆ ದುಃಖಿಯಾಗಿರಿ, ಎಲ್ಲಿಂದ ದುಃಖಿಯಾಗಿರಿ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ಬೇಕು, ಈ ಮಾರ್ಗ ತಿಳಿಸೋರು ಗುರುಗಳು. ಸುಮ್ಮನೆ ಗುರುಗಳಲ್ಲ, ಕೆಂಪರಿಗೆ ಹೇಗಾರ ಅಂತೇಳಿ ಸುಮ್ಮನೆ ಅಲ್ಲ. ಅವ್ರದ್ದೇ ಒಂದು ಶಕ್ತಿ ಇರ್ತದ, ಅನುಷ್ಠಾನ ಶಕ್ತಿ ಇರ್ತದ, ತಪಸ್ಸಿನ ಬಲ ಇರ್ತದ. ಆ ಮಂತ್ರ ಶಕ್ತಿಯಿಂದ ಅವ್ರೇನು ಕೊಡ್ತಾರಲ್ಲ ಗುರುಗಳ ಮಂತ್ರವನ್ನ, ಆ ಮಂತ್ರವನ್ನ ನಿತ್ಯ ಪಠಣ ಮಾಡ್ಬೇಕು ನಾವು. ಗುರುಗಳ ಮಂತ್ರ ಕೊಡ್ತಾರಿಲ್ರಿ, ಆ ಮಂತ್ರದಾಗ ಎಷ್ಟು ಶಕ್ತಿ ಐತಿ, ಎಷ್ಟು ಮಂತ್ರಗಳು ನಾವು. ಗುರುಗಳು ಕೊಡೋ ಮಂತ್ರ ಬೇರೆ. 7 ಕೋಟೇಶು ಮಂತ್ರೇಶು 7 ಕೋಟಿ ಮಂತ್ರದಾವಂತ. ನೀವು ಯಾವ ಮಂತ್ರ ಬರ್ತಾವ್ರಿ? ಮಂತ್ರ ಇಲ್ಲ, ನಾವು ಅಂತರ ಇದೀವಿ. ಮಂತ್ರ ಬೇಕು, ಮಂತ್ರದಲ್ಲಿ ಶಕ್ತಿ ಅದ ಅಂದಾಗ ಆ 7 ಕೋಟಿ ವಿಷಯಗಳೆಲ್ಲ ಆ ಮಂತ್ರವನ್ನು ಜಪಿಸಿ ಪಠಿಸಿ ಅದನ್ನು ಅನುಷ್ಠಾನ ಮಾಡಿ ಜಗತ್ತು ಉದ್ಧಾರ ಮಾಡಿ ಹೋಗ್ಯಾರ. ಸಿದ್ಧಾರೂಢಪ್ಪ ಒಬ್ಬರು ಹುಟ್ಲಿಲ್ಲ ಅಂತಂದ್ರ ಈ ಮಹಾಮಂತ್ರ ಸಿಗ್ತಿದ್ದಿಲ್ಲ ನಮ್ಗೆ, ನಾವು ನಿಮ್ಮೆಲ್ಲರೂ ಕೂಡುತ್ತಿದ್ದಿಲ್ಲ. ಬಹಳ ಗುಪ್ತಿ ಇತ್ತು ಆ ಮಂತ್ರ ಹೊರತಂದಾದ ಸಿದ್ಧಾರೂಢರು. ಜಗತ್ತೊಳಗ ಎಲ್ಲರೂ ಮುಕ್ತರಾಗಲ್ಲ ಶಿವ ಶಿವ ಓಂ ನಮ ಶಿವ ಅಂತಕ್ಕಂಥ ಮಾತನ್ನ. ಹೌದಿಲ್ಲ? ಅಪ್ಪಿ ತಪ್ಪಿ ಓಂ ನಮ ಶಿವ ಅಂದ್ರೆ ನೀವು ಪಾಪ ರಾಶಿ ಸುಟ್ಟು ಹೋಗ್ತದೆ ಅಂತ. ಬೆಂಕಿ ಐತಿ, ಬೆಂಕಿ ನಾನೇ ಹೊಡ್ತೀನಿ, ನಾನೇ ಕಟ್ಟಿ ಕೊಡ್ತೀನಿ, ಮುಟ್ಟಿಗೆ ಹಿಡಿತೀನಿ ಅಂತ ನೋಡು, ಬಾಯಾಗ ಹಾಕೋತೀನಿ ಅಂತ ನೋಡು, ಕಿಶಾಗ ಹಾಕೋತೀನಿ ಅಂತ ನೋಡುನು, ಮೊಬೈಲ್ ಇಟ್ಕೊಂಡ್ರೆ ನೋಡುನು. ಬೆಂಕಿನ ಹಚ್ಚಿದವ್ರು ಯಾರು? ಕುಟಿ ಮಾಡಿದವ್ರು ಯಾರು? ನೀನ. ಮರ್ತಾವ ಹಿಡಿದಿ, ಅರ್ತಾವ ಹಿಡಿದಿ, ಅದೇನ್ ಮಾಡ್ತೈತಿ? ಸುಟ್ಟೇ ಬಿಡ್ತೈತಿ. ಹಂಗ ಈ ಮಹಾಮಂತ್ರ ಓಂ ನಮ ಶಿವಾಯ ಅಂತಕ್ಕಂಥ ಗುರುಗಳು ಕೊಟ್ಟಿರ್ತಾರಲ್ಲ, ಯಾವುದೇ ಮಂತ್ರ ಕೊಡಲಿ, 7 ಕೋಟಿ ಮಂತ್ರಗಳು ಉದ್ಧಾರ ಆಗುವ ಮಂತ್ರ. ರಾಮನಾಮ ಇರಬಹುದು, ಶಿವನಾಮ ಇರಬಹುದು, ಬೇಕಾದ್ರೆ ಇರಬಹುದು. ಆ ಮಂತ್ರವನ್ನ ನಿತ್ಯ ನೀವು ಪಠಿಸಿದ ಸತ್ಯವಾದ್ರೆ ನಿಷ್ಕಾಮ್ಯ ಭಕ್ತಿಯಿಂದ ಮುಕ್ತಿ ಮಾರ್ಗ ದೊರೆಯುವುದು. ನಿಷ್ಕಾಮ್ಯದಿಂದ ಭಜನೆ ಮಾಡು, ಮುಕ್ತಿ ಸಿಗ್ತದ. ಇನ್ನು ಹುಟ್ಟಿ ಬರೋದಂಗ ಬ್ಯಾದಿ ನಮಗ್ ಕಾಮ್ಯ ಭಕ್ತಿ ಬೇಕಂದ್ರ ಸಂಪತ್ತು, ಸಾಗರ, ಹೆಂಡತಿ, ಮಕ್ಕಳು, ಹೊಣಸ್ತಾರಗಳೆಲ್ಲ ಸಿಗ್ತಾವ. ಮತ್ತಿದು ನಶ್ವರಣೆ ನಶಿಸಿ ಹೋಗ್ತದ. ಅದಕ್ಕಾಗಿ ಅಂತ ಗುರುಗಳು ಮಾಡ್ಕೊಂಡ್ರ ಮುಕ್ತಿ ಬೇಕಾಗ್ತದೆ.
ನಮ್ಗೆ ಸಂಸಾರದಾಗ ನೆಟ್ಟಗ ಈ ಸುಖನ ಸಿಗ್ಬರ್ತೀನಿ, ಮುಕ್ತಿ ಸುಖ ಯಾವ ಸಿಗ್ತೈತಿ? ಹೌದಿಲ್ಲ? ಅದಕ್ಕೆ ಗುರುಗಳು ಸಿಕ್ಕಾಗ ಗುರು ಸಿಗುವುದು ಬಹು ದುರ್ಲಭ, ಸಿಕ್ಕ ಮೇಲೆ ಬಹುಲಾಭ. ಅದು ಬಹುಲಾಭದ ಹೇಳಕ್ಕಾಗುದಿಲ್ಲ ಅಂತ ಲಾಭ ಅವನಿಗೆ ಅದ. ಅಂತ ಲಾಭವನ್ನು ಕೊಡುವಂತ ಶಕ್ತಿ ಸದ್ಗುರುನಾಥಗದ. ಅಂತ ಸದ್ಗುರುನಾಥಗಳು ಕಾಲ ಕಾಲಕ್ಕೆ ಅವತರಿಸಿ ಬರ್ತಾರ. ನಮ್ಮ ಭಕ್ತಿ ಸ್ವಚ್ಛಿತ್ತು ಅಂದ್ರೆ ಆ ಗುರುಗಳು ಸಿಗ್ತಾರ. ನಮ್ಮ ಭಕ್ತಿ ಅವಭಕ್ತಿ ಇತ್ತು ಅಂದ್ರೆ ಗುರುಗಳು ಸಿಗುವುದಿಲ್ಲ. ಅದಕ್ಕ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳಿಗಿಂತಲೂ ದೊಡ್ಡವ ಗುರು. ಅಷ್ಟೇ ಅಲ್ಲ, ಅವನ ಹಿರಿಯಾಗಿ ಯಾರಿಗೂ ಆಗುದಿಲ್ಲ. ಅಂತ ಸದ್ಗುರುನಾಥಗಳು ನೀವೆಲ್ಲ ಮನುಷ್ಯ ಜನ್ಮಕ್ಕೆ ಬಂದಿರಿ. ಈಗ ಒಂದು ಪ್ರಥಮ ವರ್ಷ ದೇವಿ ಪುರಾಣ ನಿಮಿತ್ತ ಮಾಡ್ಕೊಂಡಿರುವ ಒಮ್ಮೆಗೆ ನಿಮಗೆ ಧ್ಯಾನ ಮೆಟ್ಲ ಸಿಕ್ಕತಿ. ದೇವಿ ಪುರಾಣ ಹೌದು, ದೇವರ ಪುರಾಣ ಹೌದು. ದ್ಯಾಮವ್ವ ಅಂದ್ರೆ ಯಾರು? ದ್ಯಾಮವ್ವ ಅಂದ್ರೆ ಯಾರು? ಜಗತ್ತಿನ ತಾಯಿ, ನಮ್ಮ ಗ್ರಾಮದ ತಾಯಿ. ಅಂತ ತಾಯಿ ಯಾಕೆ ಯಾರು? ಎಷ್ಟು ಮಂದಿ ತಿಳ್ಕೊಂಡ್ರೆ ದ್ಯಾಮವ್ವ ತವ್ರ ಮನೆಯಾಗ ಅದಾಳು ಅಂತ ಹೇಳಿ ಚಟಬಂದದವರು ಗಂಡನ ಬಿಟ್ಟದಾಳ. ಯಾರಿಗೆ ಗೊತ್ತದ? ಒಂದು ಜನಪದದ ಪ್ರಕಾರ ವಿಚಾರ ಮಾಡಿದ್ರೆ ಲೇಖನಿಗಳು 1000 ಮಂದಿ ಬರ್ತಾರ. 1000 ಮಂದಿ ಬರೋ ಲೇಖನಗಳನ್ನ ಒಂದು ಲೇಖನಿ ಪ್ರಕಾರ ನೋಡಿದ್ರೆ ದ್ಯಾಮವ್ವ ತಾಯಿ ಗ್ರಾಮದೊಳಗ ತವ್ರ ಮನೆಯಾಗ ಅದಾಳ ಅಂತ. ಯಾಕಂದ್ರ ತವ್ರ ಮನೆಯಾಗ ದ್ಯಾಮವ್ವ ನಮ್ಮ ತವ್ರ ಮನೆಯಾಗ ನಾನೇ ಎಷ್ಟು ಮಂದಿ ತವ್ರ ಮನೆಯಾಗ ಹೌದಿಲ್ಲ? ಆಕೆ ಉಳಿಲಿಕ್ಕೆ ಕಾರಣದ ಆಕಿನಾಗ ನೀವು ಮಾಡಿದೇನು? ಗಂಡ ಏನಂದ್ರೆ ಸರ್ ಶಟವನ್ ಮನೆಯಾಗ ಕೂತಾರ ಎಷ್ಟೋ ಮಂದಿ ಇದ್ರಿ. ಸೀರಿ ತರವಾರಿಗೆ ಬಂದು ಶಟವನ್ ಕೂತಾರ ಎಷ್ಟೋ ಮಂದಿ ಇದ್ರಿ. ಹೊಲಾಗಿನ ತನಕ ಶಟವನ್ ಬಂದು ಕೂತಾರ ಎಷ್ಟೋ ಮಂದಿ ಇದ್ರಿ. ದ್ಯಾಮವ್ವ ಅದನ್ನು ಮಾಡಲಿಲ್ಲ. ನೀತಿಯನ್ನು ನೋಡಿದ್ಲು, ಪತಿವ್ರತೆಯನ್ನು ನೋಡಿದ್ಲು ದ್ಯಾಮವ್ವ. ದ್ಯಾಮವ್ವ ಯಾವ ಜಾತಿ ಐತಿ? ಬ್ರಾಹ್ಮಣ ಜಾತಿ ಐತಿ ದ್ಯಾಮವ್ವ. ಬ್ರಾಹ್ಮಣ ಜಾತಿಯಾಗಿ ಬಹು ಸುಂದರಿಯಾಗಿರ್ತಕ್ಕಂಥ ಹೆಣ್ಣು ಮಗಳು, ಒಬ್ಬನೇ ಒಬ್ಬರ ಮಗಳು. ಅಕಸ್ಮಾತ್ ಮನೆಯೊಳಗೆ ಇರುವಾಗ ಯಾರೋ ಒಬ್ಬ ಅಂತೇಜ ಕೀಳು ಜಾತಿಯ ಮನುಷ್ಯ ಅವನೇ ನೆದರಿಟ್ಟ. ಸಣ್ಣವರಿದ್ದಾಗ ನೆದರಿಟ್ಟಾಗ ನೋಡಿದ ಇವರು ಮದುವೆ ಆಗ್ಬೇಕು ನಿಶ್ಚಯ ಮಾಡಿದ. ಮತ್ತೆ ಅಂತೇಜರಿಗೆ ಯಾರು ಕೊಡ್ತಾರೆ? ಕಡಿಮೆ ಜಾತಿಯವರಿಗೆ ವಿಚಾರ ಮಾಡಿದವ. ಇವತ್ತು ಈಗ ಮದುವೆ ಆಗ್ಬೇಕಾದ್ರೆ ಅವರಂಗ ಬ್ರಾಹ್ಮಣರಂಗ ಆಗ್ಬಿಡಬೇಕಂತ ತಿಳ್ಕೊಂಡು ಎಷ್ಟೋ ದಿವಸ ವಿದ್ಯೆಗಳನ್ನು ತಿಳಿಲಿಕ್ಕೆ ಹೋದ. 5-6 ವರ್ಷ ವಿದ್ಯೆಗಳನ್ನು ತಿಳ್ಕೊಂಡು ಬಂದ. ಪಕ್ಕಾ ಬ್ರಾಹ್ಮಣಾದ. ನೋಡಿದ್ರೆ ಸಾಕು ಬಿಡಲಾರ್ದವನು ಅಂತ ಬ್ರಾಹ್ಮಣಾದ. ನೋಡಿದ ಅವ್ರ ಜೋಡಿ ಸರಿಗೆ ಇಟ್ಟ. ಅವ್ರು ವಿಚಾರ ಮಾಡಿದ್ರು, ಯೋಗ್ಯವಾಗಿ ಕೊಟ್ಟಂತ ಒಳಗೆ ಇಲ್ಲೇ ಸಿಗ್ತಾನ, ಎಲ್ಲಿ ಕೊಡುದು ಯಾರ ಅಂತ ಮದುವೆ ಮಾಡಿದ್ರು. ಒಂದು ಮಗ ಬಿಡಿತು. ಕಾಲಾಂತರ ಹೋಯ್ತು, ಸಮಯ ಹೋಯ್ತು. ಒಂದು ಸಲ ದ್ಯಾಮವ್ವ ಬಾಗಿಲಲ್ಲಿ ಕುತ್ಕೊಂಡಾಗ ಮರಿಯಾಗಿ ಕೂತ ಆ ತಂದಿ ಆ ಮಗ ಅವ್ರ ಆಶ್ಚರ್ಯ ನೋಡಿದ್ಲು. ಏನ ಆ ಮಗನಾಗಿರ್ತಕ್ಕಂಥವ ಹೊರಗಡೆ ಬಂದು ತನ್ನ ಮೂಲ ಕುಲವೃತ್ತಿಯಾಗಿರ್ತಕ್ಕಂಥದ್ದು ಚರ್ಮ ಸುರಿಯುವ ಕಾರ್ಯಕ್ರಮ, ಮಾಂಸ ತಿನ್ನುವಂತ ಕಾರ್ಯಕ್ರಮ ಯಾಕೆ ಅಂತ ಇದ್ದವ. ಈಗ ದ್ಯಾಮವ್ವ ಹೇಳ್ಕೊಟ್ಟಿದ್ದಿಲ್ಲ, ಅವ ಮೋಸ ಮಾಡಿದ್ದ ಗಂಡ. ಯಾವಾಗ ಹಂಗ ಹೇಳಿದ ತಕ್ಷಣ ಅದು ನೋಡಿದ್ದು, ಇದೇನು ಬ್ರಾಹ್ಮಣ ಮಕ್ಕಳು ಇವರೆಲ್ಲ ನನ್ನ ಮಕ್ಕಳು ಹಿಂದಾದ ಯಾಕೆ ಮಾಡಾಕತ್ತಾರು? ಈ ಬೇರೆಯಾಗಿರ್ತಕ್ಕಂಥ ಕೆಲಸ ಯಾಕೆ ಮಾಡಾಕತ್ತಾರು? ಚರ್ಮದಿ ಕೆಲಸ ಅಂತ ತಡ್ಕೊಂಡು ಮತ್ತೊಂದು ಅಂತಾರಾಷ್ಟ್ರೀಯ ಜ್ಞಾನವಾಗಿರ್ತಕ್ಕಂಥ ಮಹಾಪುರುಷರಾಗಿರ್ತಕ್ಕಂಥ ಬ್ರಾಹ್ಮಣ ಜಾತಿ ಜನಿಸಿರ್ತಕ್ಕಂಥ ದೇವಿ ಜಾತಿ ಮಾಡಾಕತ್ತಲ್ಲ. ಜಾತಿ ಕೇವಲ ಜ್ಞಾನ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಈಶ್ವರಿ ಎಲ್ಲ ಕೃತ್ಯ ಆಗಲ್ಲ. ನಿಮಗೆಲ್ಲ ಗೊತ್ತಾಗ್ತದೆ. ಎಲ್ಲ ಬೇರೆ ನಾಳೆ ಗೊತ್ತಾಗ್ತಾ, ಏನು ಗೊತ್ತಾಗ್ತಾ, ನಾಳೆ ಪ್ರಚಾರ ಹೌದು. ಈ ಎಲ್ಲ ಪ್ರಚಾರ ಆಗಿತ್ತು. ಏನು ಭಕ್ತಿ ಎಲ್ಲರೂ ಗ್ರಾಮದವರು ಇಂಥ ಭಕ್ತಿ ಮಾಡೋದಕ್ಕೆ ಬೇರೆ ಗೊತ್ತಾಗಲಿಲ್ಲ. ದಾನ ಮಾಡೋದು ಹೇಳುದು ಬೇರೆ ಬಂಗಾರ ದಾನ ಮಾಡಾಕತ್ತೀವಿ. ಪ್ರತಿ ವರ್ಷ ಇಂಥ ನಮಗೆ ಜ್ಞಾನ ಬಂದೈತಲ್ಲ, ದೇವಿ ಕೃಪೆಯ ಗ್ಯಾರಂಟಿ ಆಗಿದೆ ನಮಗೆ ಬರ್ತದೆ. ದೇವಿ ಕೃಪಾ ಅದಕ್ಕೆ ದಾನ ಮಾಡಕ್ ಬರಂಗಿಲ್ಲ, ಧ್ಯಾನ ಮಾಡಕ್ ಬರಂಗಿಲ್ಲ ಅಂತ ನಾವು ಜ್ಞಾನ ತಯಾರಕ್ ಬರಂಗಿಲ್ಲ. ನೀವು ಜ್ಞಾನಕ್ಕೂ ತಯಾರಿದ್ರೆ, ದಾನಕ್ಕೂ ತಯಾರಿದ್ರೆ, ಬಾಣಕ್ಕೂ ತಯಾರಿದ್ರಿ. ಬಾಣ ತಯಾರಿದ್ರು 3 ಜ್ಞಾನ ಬಾಣ ದಾನ. ಅಂತ ತೀವ್ರ ಶಕ್ತಿಗಳ ಅಂತ ತೀವ್ರ ಶಕ್ತಿಯನ್ನು ಕಲಿಬೇಕಾದ್ರೆ ನಿರ್ಗುಣವಾಗಿರ್ತಕ್ಕಂಥ ಧ್ಯಾನವ ಹೊರಗೆ ಆತ್ಮಗಳನ್ನು ತಿಳಿಬೇಕಾಗಿತ್ತಂದ್ರೆ ಗುರುಗಳು ಕೇಳಿ. ನೈವಿಕ ತಿಳಿಬೇಕಾದ್ರೆ ಭಕ್ತಿ ಮಾಡಬೇಕು. ಮುಕ್ತಿ ಮಾಡಬೇಕಾದ್ರೆ ಆ ಭಕ್ತಿ ಗುರು ಇರಬೇಕು. ಆ ಭಕ್ತಿ ಗುರು ಇದೆ, ಆ ಗುರು ನಮ್ಮನ್ನು ಮುಕ್ತಿ ಮಾಡಬೇಕು ಇದ್ದಾನೆ. ಯಥಾರ್ಥವಾಗಿರ್ತಕ್ಕಂಥ ಒಳಗಿನ ಜಾಗವನ್ನು ತಿಳಿಸ್ತಾನೆ, ಕಾಮ ಕ್ರೋಧಗಳನ್ನು ನಾಶ ಮಾಡ್ತಾನೆ ಅಂತ ನೋಡಿ ತಮ್ಮ ಅಸುವಚನ ಹಾಗೂ ಗುರುಗಳ ಮಹತ್ವವನ್ನ ಮುಂದುವರೆಗೆ ನಮ್ಮೊಂದು ನಾಯಕರಾಗಿರ್ತಕ್ಕಂಥ ವಿಚಾರಗಳನ್ನು ಶರಣಾರ್ಥಿಗಳು ಹಾಗೆ ಮುಂದಿನ ಮುಂದುವರುವ ಮಾತಾಶ್ರೀ ಶಿವದೇವಿ ತಾಯಿ ನಿಜವಾದ ಚಂದ್ರವರ್ಷಗಳ ಮರುನಾಳು ತಾಯಿ ಎಂದು ಈಗಿನ ಕುರಿತಾಗಿ ತುಂಬ ಸಾಂತ್ವನದ ಈಗ ಒಂದು ಮಳೆಯ ವಾತಾವರಣ ಇರೋದ್ರಿಂದ ತಾಯಿಯವರಿಗೆ ನಾವು ಈ ಒಂದು ಗ್ರಾಮದ
ಸಂಪತ್ತರ ಪರವಾಗಿ ಭಕ್ತಿಯ ಶರಣಾರ್ಥಿಯ ಸಮರ್ಪಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ. ಮಳೆಯ ಕಾರಣ ಒಂದು ವಿಶೇಷ ಇರತಕ್ಕಂಥ ಒಂದಷ್ಟು ಕಾರ್ಯಕ್ರಮದ ನಂತರ ಮಾತಾಡುವವರು ತಮ್ಮ ಅಭಿವೃದ್ಧಿ ನೀಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡ್ತಾರೆ ಯಾರಾದರೂ ರಚನ ಸೇವಕರಾಗಿದ್ರೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯವನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾರಾದರೂ ಯಾರಾದರೂ ತಾಯಿಯವರು ನಾವು ಶ್ರೀ ಶಿವದೇವಿ ತಾಯಿಯವರನ್ನ ಈ ಒಂದು ವೇದಿಕೆಗೆ ಭಕ್ತಿಯಿಂದ ಸ್ವಾಗತ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. स्वागत है सन्मान ಭಾಳ ಮಳೆ ಕಾರಣ ನಾವು ಕೆಲವೊಂದಷ್ಟು ಕಾರ್ಯಕ್ರಮವನ್ನ ಈಗ ಅಭಿವೃದ್ಧಿ ಮಾಡೋದ್ರಿಂದ ಮೂರು ಕಾರ್ಯಕ್ರಮದಲ್ಲಿ ಸಾಹಿತ್ಯವನ್ನ ಬಳಸಿ ನಮಗೆ ಈ ಒಂದು ಛಾತ್ರೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡುತ್ತಾ ಈ ಛಾತ್ರೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನದೊಂದಿಗೆ ಈ ಒಂದು ನಮ್ಮ ಛಾತ್ರೆಯ ಬಹಳ ಸುಂದರವಾಗಿ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥ ಪರಮಪುತ್ರ ಸದಾ ಲಕ್ಕುಂಡಿಯ ಭಕ್ತರಿಗೆ ಭಕ್ತಿಯ ಮಾರ್ಗದರ್ಶನವನ್ನು ಮಾಡ್ತಾ ಸಮಾಜದಲ್ಲಿ ಸಾಹಿತ್ಯ ಬಳಸತಕ್ಕಂಥ ಪರಮಪುತ್ರ ಸದಸ್ಯರ ಕ್ರಮ ಬಸವಲಿಂಗ ಶಿವಾಚಾರ್ಯ ಮಹಾಚಾರ್ಯರು ತಪ್ಪತ್ತೂರು ಅನ್ನಬೆಟ್ಟು ಲಕ್ಕುಂಡಿ ಪ್ರಶ್ನೆಗಳು ಇವರ ನಮ್ಮ ಹೊಸ ಹಿರಿಯರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ನಮ್ಮ ಯುವಕನ ಉಳಿದವರು ನಮ್ಮ ಪೂಜೆಗೆ ಒಂದು ಗೌರವವನ್ನ ಸಮರ್ಪಿಸಬೇಕಂತ ವಿನಂತಿ ಮಾಡಿಕೊಳ್ಳಬೇಕು. ಮಹಾಭಾರತದ ಪೂಜೆಗೆ ಭಕ್ತಿಯಿಂದ ಇಂದಿನ ಪ್ರಮುಖವಾದಂತಹ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥ ನಮ್ಮ ಹೊರಸನ ಬಂಧುಗಳು ತಮ್ಮ ಪೂಜೆಗೆ चाल ಕೊಡು ಹಾಗೆ ಹಾಕು ಆಶೀರ್ವಾದವನ್ನು ಈಗ ನಮಗೆ ದರ್ಶನ ಮತ್ತು ಆಶೀರ್ವಾದವನ್ನು ಏರ್ಪಡಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಶಿವಾಚಾರ್ಯರು ಕಷ್ಟಪಟ್ಟು ಹಣದರಷ್ಟು ಲಕ್ಷಿಸಿಕೊಂಡು ಈಗ ನಮಗೆ ದರ್ಶನ ಮತ್ತು ಆಶೀರ್ವಾದವನ್ನು ಏರ್ಪಡಿಸಿದ ಆಶೀರ್ವಾದ ಪರಮ ಪೂಜ್ಯರು ಗ್ರಾಮ ಸಮಸ್ತ ಪರವಾಗಿ ಅವರ ಆಶೀರ್ವಾದವನ್ನು ನಾನು ಕೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಮೊದಲನೆಯಿಂದ 2-3 ಸಾರಿ ಇವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಮನೆಗೆ ಮಾರ್ಗದರ್ಶನವನ್ನ ಆಶೀರ್ವಾದವನ್ನು ಬೇರ್ಪಡಿಸಿರ್ತಕ್ಕಂಥ ಮಾತೃಶ್ರೀ ಪರಮಪುತ್ರ ಶಿವದೇವಿ ತಾಯಿ ತನ್ನ ಬಸವೇಂದ್ರ ನಿಲಾಮದ ಮಗಳಾಗಿ ತಾಯಿಯವರಿಗೂ ಕೂಡ ಇವರು ಗ್ರಾಮದ ಪರವಾಗಿ ಇದೀಗ ಬೇರೆಯವರ ಸಮರ್ಪಣೆಯನ್ನ ಸಮರ್ಪಿಸಲು ತಾಯಿಗಳು ಕುಳಿತುಕೊಂಡು ತಾಯಿಗಳಿಗೆ ಒಂದು ಗೌರವವನ್ನು ಸಮರ್ಪಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಬಹುದು. ಕವಿತಾ
ಸರ್ ರಿವ್ಯೂ ತೋರಿ ಹಾಕ ಫೋಟೋ ಡ್ರೆಸ್ ತಂದವ್ರು ಹೌದೌದು ಹ್ಞೂ ಆ ಕಜಿಲ ಹಾಕಿ ಅನ್ನ ಅರಿವಿರ್ತಕ್ಕಂಥದ್ದು. ಯಾಕಂದ್ರೆ ಸತತ 21 ವರ್ಷಗಳಿಂದ ಇದು ನನ್ನ ಮಾಡ್ಕೊಂತ ಬಂದಿದ್ದು ಅಂಥದ್ರಲ್ಲಿ ನಮಗೆ ಗೌರವ ಪ್ರಮಾಣಗಳು ಬಹಳ ಕಷ್ಟಪಟ್ಟದ್ದು. ನಮ್ಮೆಲ್ಲರಿಗೂ ಕೂಡ ನಾವು ಸನ್ಮಾನಗಳನ್ನು ರಚಿಸ್ತಾ ಇದ್ದೀವಿ. 21 ವರ್ಷದಿಂದ ನನಗೆ ಏನ್ ಬೇಕು ಎಲ್ಲ ಕೊಟ್ಟದ್ದು. ಸರ ಗ್ರಾಮ ನನಗೆ ಏನ್ ಬೇಕು ಎಲ್ಲ ಕೊಟ್ಟದ, ಕೊಡ್ತಾವ. ಆ ದೇವಿಯ ಆಶೀರ್ವಾದ, ಗಾಳಿ ನದಿಯ ಊರು ಆಶೀರ್ವಾದ, ನಿಮ್ಮ ಎಲ್ಲರ ತಾಯಿಯರ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ, ಇವತ್ತ ನಮ್ಮ ಮನೆಯವರು ಬಂದಾರ ದೇವಿಯ ಆಶೀರ್ವಾದ ಕೊಟ್ಟಾಗ ಎಲ್ಲ ಸಂಪುಟಗಳ ಸಮೇತ ಬಹಳ ಖುಷಿಯಾಗಿದೆ. ನಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲಿನ ಬೇಕಾದ ನಾನು ಬೇಕಾಗಿದೆ. ಸರ್ ತಾಲೂಕಿನ ಲಕ್ಕುಂಡಿ ನೋಡಿ, ಹೆಸರು ಕೇಳಿದ್ರೆ ಎಷ್ಟು ಸಂತೋಷ ಅನ್ನಿಸ್ತು. ಲಕ್ಕುಂಡಿ ಗ್ರಾಮ ಅನ್ನೋದು ನಮ್ಮ ಊರ ಬಸವೇಶ್ವರನ ಮಕ್ಕಳ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ, ಗ್ರಾಮದೇವಿಗಳನ್ನು ನಿರ್ಮಾಣ ಮಾಡಿದ ನಂತರ, ಆನಂತರ ಗ್ರಾಮದೇವಿ ಜಾತ್ರಾ ಮಹೋತ್ಸವವನ್ನು ಮಾಡುವಾಗೆಲ್ಲ ಸುಕ್ಷೇತ್ರ ಲಕ್ಕುಂಡಿ ಅನ್ನುವಂತಹ ಶಬ್ದ ನಮ್ಮ ಕೇಳಿಸಿದಾಗ ನಮ್ಮ ಗ್ರಾಮ ಸುಕ್ಷೇತ್ರ ಆಗಿದ್ದ ನಮಗೆ ಬಹಳಷ್ಟು ಸಂತೋಷ ತರುವಂತಹ ವಿಷಯ. ಸತತ 13 ದಿನಗಳಿಂದ ಈಗಾಗಲೇ ಎಲ್ಲ ತಮ್ಮ ಕ್ರೀಡೆಗಳಂತಹ ವ್ಯಕ್ತಿಗಳ ಹೆಸರನ್ನ ಸರ್ ಅನೌನ್ಸ್ ಮಾಡಿದ್ರು. ಅವ್ರ ಹೆಸರನ್ನ ನಾವು ಅನೌನ್ಸ್ ಮಾಡಿದ್ರೆ ನಮ್ಮ ಸರ್ ಮಕ್ಕಳು. ಅದಕ್ಕಾಗಿ ಸತತ 13 ದಿನಗಳಿಂದ ಅವರು ತನ್ನ ಎಲ್ಲಾ ಜಾತ್ರಾ ಮಹೋತ್ಸವಕ್ಕೆ ಸರಿಯಾದ ಸಮಯಕ್ಕೆ ನಮಗೆ ರಾತ್ರಿ ಕಟ್ಟದ ಕಾರ್ಯಕ್ರಮದ ಪ್ರಾರಂಭ ಆಗೋಕ್ಕಿಂತ ಮೊದಲನೇ ಸತತ 13 ದಿನಗಳಿಂದ ಎಲ್ಲಾ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಮಗೆ ಮನಸ್ಫೂರ್ತಿ ಆಗುವಂಗ, ಮನಸ್ಸು ತುಂಬುವಂಗ ಈ ಒಂದು ಮಾತಾಡಲಿಕ್ಕೆ ನೋಡಿದ್ರೆ ಜೊತೆಗೆ ನಮ್ಮ ಎಲ್ಲಾ ಗ್ರಾಮಗಳಲ್ಲೂ ಕೂಡ ನಮ್ಮ ಮಕ್ಕಳ ಅತ್ಯಂತ ಕೀರ್ತವಾಗಿ ಅಂತ ಒಂದು ಹೆಸರನ್ನ ನಮ್ಮ ಊರು ತಂದುಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಜಗನ್ಮಾತೆ, ದಾಮದೇವಿ, ದುರ್ಗಾಮಾತೆ ಇವರು ನಮ್ಮ ನಾಯಕರಾಗಿ ಅವರ ಕುಟುಂಬಕ್ಕೆ ಸಕಲ ಸಂಪತ್ತನ್ನ, ಆರೋಗ್ಯ ಭಾಗ್ಯವನ್ನ ನೀಡಿ ಅವರಿಗೆ ಯಶಸ್ಸನ್ನ ತಂದುಕೊಂಡ್ರೆ ಅಂತೇಳಿ ಈ ಮೂಲಕ ನಮ್ಮ ಎಲ್ಲಾ ಗ್ರಾಮಸ್ಥರ ಪರವಾಗಿ, ಸುತ್ತಮುತ್ತಲಿನ ಗ್ರಾಮಗಳ ಪರವಾಗಿ, ವೇದಿಕೆ ಪರವಾಗಿ ಹಾಗೂ ಪೂಜೆಯ ಪರವಾಗಿ